ಗೈಸ್ ಎಲ್ಲಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಕಂಟೆಂಟ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ ಶರತ್ಗೆ ನಾನ್ ಸ್ಟಾಪ್ ಇರಿಟೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ದೀನಿ. ಮಾಡ್ತಾನೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ಯಾವ ಥರ ಆಯ್ತದೆ ಅಂತ ಗೊತ್ತಿಲ್ಲ. ಇರಿಟೇಟ್ ಮಾಡೋಕೆ ಆಯ್ತದೋ ಇಲ್ಲ ನಾನು ಇರಿಟೇಟ್ ಆಯ್ತೀನೋ ಗೊತ್ತಿಲ್ಲ ಏನಾಯ್ತದೆ ಅಂತ. ಬಟ್ ಇವತ್ತಿನ ಪ್ಲ್ಯಾನು ಶರತ್ಗೆ ಇರಿಟೇಟ್ ಮಾಡಬೇಕು ಅಂತ. ಶರತ್ ಲೋ ಬೈಲಿ ಇದು ಏನು ಗೊತ್ತಾ, ವಾಪಸ್ ನನಗೆ ಬರ್ತದ. ನಾಚಿಕೆ ಮನ ಮರ್ಯಾದೆ ಇಲ್ಲದವ್ರು ಈ ಥರ ಮಾಡೋದು. ನಾಚಿಕೆ ಮನ ಮರ್ಯಾದೆ ಇಲ್ಲದೆ ಇದ್ದವ್ರು ಈ ಥರ ಮಾಡೋದು. ನಾಚಿಕೆ ಮಾನ ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಇವರಿಗೆ. ಅಲ್ಲಿ ಏನು ಗೊತ್ತಾ, ನಾನು ಇದು ಎಕ್ಸಿಕ್ಯೂಟ್ ಆಗಲ್ಲ ಅನ್ಕೊಂಡಿದ್ದಾರೆ. ಆಯ್ತದೆ, ಯಾಕೆಂದ್ರೆ ಶರತ್ತನ ಮಾತಾಡಿಸ್ತಾ ಇಲ್ಲ. ಏನು ಅಮ್ಮ, ಅಯ್ಯೋ ಬಿದ್ದಾಯ್ತು. ಛೇ ಛೇ, ಹಿಂಗಾಗ್ಬಾರ್ದಾಗಿತ್ತು. ಛೇ ಛೇ, ಈ ಥರ ಆಗ್ಬಾರ್ದಾಗಿತ್ತು. ಛೇ, ಮಾತಾಡ್ತಾರೋ ಹುಡುಗಿರು ಅಂದ್ರೇನೆ ಆಗಲ್ಲ. ಏನಕ್ಕೆ ಹುಡುಗಿರು ನನ್ನ ಮೈ ಮೇಲೆ ಬಿದ್ದು 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 ಬರ್ತಾರೆ ಗೊತ್ತಾಗಲ್ಲ. ಏನು ಗೊತ್ತಾ, ಅನ್ಕೊಂಡಿದ್ದು ಆಗಲ್ಲ ಅನ್ಕೊಂಡಿದ್ದೆ. ಯಾಕೆ ಆಯ್ತದೆ ಅನ್ನಿಸ್ತೈತೆ ಅಂದರೆ ಇವಾಗ ಶರತ್ ನನ್ನ ಮಾತಾಡಿಸ್ತಾ ಇಲ್ಲ. ಪಕ್ಕ ಆಯ್ತದೆ. ಏ ಬೆರ್ಗು ಶರತ್ ನಾನು ಹೇಳ್ಲಿಲ್ವ ಹಂಗೆ ಉಲ್ಟಾ ಆಯ್ತದೆ ಅಂತ. ಹಂಗೆ ಆಯ್ತೈತೆ. ಕಂದಿ ಮಕ್ತವಳೆ ಯಾಕೆ ಹಿಂಗ ಆಡ್ಸ್ಯಾ? ಸೈಕೋನೆ ನೀನೇ ಫೋನ್ ಎತ್ತಿದ್ಯಾ ಅಂತ. ಸೈಕೋನ ನೀನ್ ಟೊಮೆಟೊ ಸುರಿತಿದ್ಯಲ್ಲ ನನ್ನ ಮೇಲೆ. ಅಬ್ಬಿ ನನ್ ಮೊಟ್ಟೆಲೆ ಹೊಡ್ಬಿಡ್ತೀನಿ. ಅಬ್ಬಿ ಸ್ನಾನ ಮಾಡ್ಬೇಕು ಕಣೆ. ಎಷ್ಟು ಇರಿಟೇಟ್ ಆಯ್ತದೆ ಗೊತ್ತಾಯ್ತಾ? ನೀನು ಮೊಟ್ಟೆ ಹೊಡ್ತಿದ್ದಲ್ಲ, ಎಷ್ಟು ಇರಿಟೇಟ್ ಆಯ್ತದೆ ಗೊತ್ತಾಯ್ತಾ? ನಾನು ಮಾತಾಡಿಸ್ಬೇಡ ಅಂತ ಹೇಳ್ತಿದ್ದೀನಿ ತಾನೆ. ಸೀರಿಯಸ್ ಆಗಿ ನಾಚಿಕೆ ಮನವರಿಗೆ ಏನಿಲ್ಲ ಕಣೆ. ಸೀರಿಯಸ್ ಆಗಿ ಹೇಳ್ತಾ ಇರೋದು, ವಿಡಿಯೋಗೋಸ್ಕರ ಹೇಳ್ತಾರ. ಸೀರಿಯಸ್ ಆಗಿಲ್ಲ ಕಣೆ. ನಿಮಗೆ ಸೀರಿಯಸ್ ಆಗಿಲ್ಲ? ಹೌದು, ಸೀರಿಯಸ್ ಆಗಿಲ್ಲ. ನನಗೆ ಮೊಟ್ಟೆ ಹೊಡೆದಾಗ ಗೊತ್ತಾಯ್ತಾ? ಎಷ್ಟು ಪಕ್ಕ ಸಕ್ಸಸ್ ಆಯ್ತದೆ ನನ್ನ ಪ್ಲ್ಯಾನು. ನಂಗೆ ತಿಂದೋರಂಗೆ ಮಾಡ್ಕೊಂಡಿದ್ಯೆ ಬೆರ್ಗ. ಏನಾದ್ರೂ ಪ್ಲಾನ್ ಹಾಕ ಬರಬೇಕು, ಮಾಡ್ತೀನಿ. ಹೇಳಿಲ್ವಾ ನಾನು ಅವ್ನಿಗೆ ಇರಿಟೇಟ್ ಮಾಡೋಕ್ಕೋರು ನನಗೇನಾದ್ರೂ ಮಾಡ್ತಾನೆ ಅಂತ. ನನಗೆ ಉಲ್ಟಾದ್ರೂ ಆಗ್ಬೋದು ಅಂತ ಹೇಳ್ದಂಗೆ ಆಯ್ತದೆ ಅನಿಸ್ತೈತೆ. ಈ ಸ್ಪ್ರೇ ಹೊಡಿಯೋಕೋದೆ, ಸ್ಪ್ರೇ ವಾಪಸ್ ಹೊಡ್ದ. ಇದು ಹಾಕಿದ ತಕ್ಷಣ ನಗ್ತಾ ಹೋಗೋನಂದ್ರೆ ಪಕ್ಕ ಏನೋ ಐತೆ ಅಂತ ಅವನೇ ನೋಡತ್ತೆ. ಮತ್ತೆ ಬಂದು ಮನೆಯೆಲ್ಲ ಸ್ಮೆಲ್ ಹೊಡಿಯುತ್ತೆ. ತಿರ್ಗಾ ಮೊಟ್ಟೆ ಹೊಡಿಯಕ್ಕೆ ತಡಕ್ತಾವನೆ. ನಾನು ಹೊಡೆದ್ಬಿಡ್ತೀನಿ ಕಣ್ ಸರತ್ತು. ನೀನು ಮೊಟ್ಕಿಟ ಹೊಡೆದ್ರೆ ಇಲ್ಲಿ ಯಾರು ಇಲ್ಲ. ಹಾಲಲ್ಲಿ ಸ್ನಾನ ಮಾಡಿಸ್ತೀಯಾ? ಮಾಡಿಸುತ್ತೆ ಅಂತ ಬೆರ್ಗಿಗೆ ಇಷ್ಟು ಬೇಕಾರೆ. ನನಗೆ ಮೀಟ್ರಿಂದ ಜೊತೆಗೆ ನಮ್ಮ ಮತ್ತೆ ಕರ್ಕೊಯ್ತಾನೆ ಆಚೆಗೆ. ಸರತ್ತು ದೇವ್ರಣೆಗೂ ನಾನೇ ಬರ್ತಿರೋದು ಸರತ್ತು. ಮೇಲೆ ಸುಮ್ಮನಿರೋ ಮೇಲೆ ನೀನು ನೆಗಿತಿರೋದ್ರಲ್ಲೇ ಗೊತ್ತಾಯ್ತ ಕಣ್ಣಿಗಮ್ಮ ಏನೋ ಕಿತಾಪತಿ ಕೆಲಸ ಅದ ಅಂತ. ಇಲ್ಲ ಬಾಗ್ಲಿಂದ ಇರೋವನೇ ಪಕ್ಕ ಹೀರೋ ಮೊಳಗೆ ಅವನೇ. ಯಾಕಂದ್ರೆ ಇಷ್ಟು ಎದುರಿಸಿಲ್ಲ ಟೊಮೆಟೊ ಬಂದ್ಬಿಟ್ಟು ನಾನು ತಲೆಗಿಂಟ ಹೊಡೋದು ಸರಿಯಾ? ಅದೇ ಅವ್ನು ಮೊಟ್ಟೆ ಹೊಡೆದಿರೋದಕ್ಕೆ ಇದೇ ಸರಿ ತಾನೆ ಅತ್ತೆ. ಅದಕ್ಕೆ ಹೋಲ್ಸ್ಕೊಂಡ್ರೆ ಇದೇ ಸರಿ ಅಲ್ವತ್ತೆ? ಸರತ್ತು ಸುಮ್ಮನೆ ಮೊಟ್ಕಿಟ ಹಾಕ್ಬಿಡ್ಕಣಪ್ಪ. ಸುಮ್ಮನೆ ಹುಸಿ ಗಬ್ಬನಿಕ್ಕಿಲ್ಲ. ಸುಮ್ಮನೆ ಸುಮ್ಮನೆ ವರ್ಷ ಎಲ್ಲ ಮನೆಯಲ್ಲ 3 ದಿನ ಗಂಟು ಗಬ್ಬು ಇಕ್ಕಿಲ್ಲ. ಅತ್ತೆ ಪ್ಲಾಸ್ಟಿಕ್ ಹೋದು ಅಮ್ಮ ತಿರ್ಗಾ ಎಟ್ಲ ಹೊಡೆದ ಮೊಟ್ಟೆ ಎಷ್ಟು ನೋಡಿ. ನನಗೆ ಜಸ್ಟ್ ಒಂದು ಟೊಮೊಟೊ ಹೊಡೆದಿದ್ದಕ್ಕೆ ಹಾಲು ಮೊಟ್ಟೆ 2 ಹಾಕಿ ಸ್ನಾನ ಮಾಡಿಸ್ತಾರೆ. ಬಲ್ಕಿಕ್ಕಿದೆ ಇದ್ರಲ್ಲ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ.
ಏನಂದರೆ ಸ್ನಾನ ಮಾಡ್ಕೊಂಡು ತಿರ್ಗಾ ರೆಡಿ ಆದೆ. ಏನಂದರೆ ಇರಿಟೇಟ್ ಮಾಡಬೇಕು ಅಂತ ಅನ್ಕೋಗಿ ಎಲ್ಲ ನನಗೆ ಉಲ್ಟಾಯ್ತು. ಫಸ್ಟ್ ಹೇಳಿದ್ ನಾನು ಅವ್ನಿಗೆ ಇರಿಟೇಟ್ ಮಾಡ್ತೀನಿ, ಇಲ್ಲ ನಾನೇ ಇರಿಟೇಟ್ ಆಯ್ತೀನೋ ಗೊತ್ತಿಲ್ಲ ಅಂತ. ಹಂಗೆ ಜಸ್ಟ್ ನಾನು ಟೊಮೊಟೊ ಹೊಡೆದಿದ್ದಷ್ಟೇ. ಟೊಮೊಟೊನ ಚೀಮ್ಬಿಟ್ಟು ಹಾಕಿದ್ದೆ, ಅವ್ನ ತಲೆಯಲ್ಲೂ ಹೊಡಿಲಿಲ್ಲ ನಾನು. ಅವ್ನಿಗೆ ಅಷ್ಟೇ ಬರೀ ಅವ್ನು ಟೊಮೊಟೊ ಹೊಡೆದಕ್ಕೆ ಎಷ್ಟು ಕಿರ್ಚಾಡ್ದ. ಮತ್ತು ನಾನು ಒಳಗಡೆ ಎಲ್ಲ ಮಾಡಲ್ಲ ಅವನು ಅನ್ಕೊಂಡೆ. ಇವತ್ತು ಅವ್ನು ನಗ್ತಾ ಹೋದಾಗಲಿ ನಾನು ಏನೋ ಮಾಡ್ತಾನೆ ಅನ್ಕೊಂಡೆ. ಹಾಗೆ ಹಾಲು ತಗೊಂಡಿದ್ದು ನೋಡಿದೆ, ಬರೀ ಹಾಲು ಇತ್ತಾನೆ. ಬಟ್ ಮನೆ ಒಳಗಡೆ ಎಲ್ಲ ಆಚೆ ಹೋದಾಗ ಹೋಯ್ತಾನೆ. ನಾನು ನಂಬಿಕೆಲ್ಲೂ ಮನೆ ತುಂಬ ಓಡಾಡ್ತಾ ಇದ್ದೆ. ಆದರೆ ಮನೆ ಒಳಗಡೆಗೆ ಹಾಲು ಜೊತೆ ಮೊಟ್ಟೆನೂ ಸೇರಿಸೋದ್ಬಿಟ್ಟ. ಅದು ಹಾಲು ಬರೀ ಹಾಲು ಅಂತ ಅಂದ್ಕೊಂಡು ಅದನ್ನ ನಗ್ನಗ್ತಾನೆ ತಗೊಂಡೆ ನಾನು. ಬಟ್ ಅದು ಮೊಟ್ಟೆ ಎಲ್ಲ ತಲೆ ಮೇಗಿದ್ದಾಗ ಅವನು ಮೊಟ್ಟೆ ಸ್ಮೆಲ್ಲೆಲ್ಲ ಹೊಡಿತಿತ್ತು. ಎಷ್ಟು ಉರಿತದೆ ಅಂದರೆ, ಎಷ್ಟು ಇರಿಟೇಟ್ ಆಯ್ತದೆ ಅಂದರೆ ಅದು ಯಪ್ಪ. ತನ್ನ ಕೂದೆಲ್ಲ ಪೂರ್ತಿ ಮೊಟ್ಟೆ ಸ್ಮೆಲ್ಲೇ ಹೊಡಿತಾ ಇತ್ತು ಅನ್ಕೊಳ್ಳಿ. ಇನ್ನೊಂದು ಸಲ ಸ್ನಾನ ಮಾಡೋವರೆಗೂ ಹಂಗೆ ಇರುತ್ತೆ ಅನ್ಕೊಳ್ಳಿ. ಎಷ್ಟು ಹಿಂಸೆ ಆಯ್ತದೆ ಅಂದರೆ ಅದು ನಮ್ಗೆ ನಾವೇ ಕೆಟ್ಟ ಸ್ಮೆಲ್ ಹೊಡಿತಾ ಇರ್ತೀವಿ ಅದು ಮಾಡಿದಾಗ. ಯಪ್ಪ ಹಿಂಗೆ ಅನಿಸ್ತಾ ಇರುತ್ತೆ ನನಗೆ ಹೇಳ್ಕೊಳಕ್ಕೆ ಐತಿಲ್ಲ ಅನ್ಕೊಳ್ಳಿ, ಅಷ್ಟು ಕೋಪ ಬರ್ತದೆ. ಆ ಥರ ಅದಕ್ಕೆ ಈ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಇವಾಗ ಸ್ನಾನ ಮಾಡ್ಕೊಂಡು ಊಟ ಮಾಡಿ ಮಲಗಿದ್ದೆದ್ದು ತಿರ್ಗಾ ನನ್ನ ಕೋಪ ಎಲ್ಲ ಹೋದ್ಮೇಲೆ ಫೋನ್ ಎತ್ತಿದ್ದೆಲ್ಲ ಹೇಳ್ಬೇಕು ಅಂತ ಇರ್ತೀನಿ. ಎಷ್ಟು ಹುಳು ಬಂತು ಅಂದರೆ ಅಷ್ಟೇ ಅತ್ತೆ ನಾನು ಹೇಳ್ಬೇಕಂದ್ರೆ ನನಗೆ ತುಂಬ ಫುಲ್ಲು ಬೇಜಾರಾಗೋಯ್ತದೆ ಅನ್ಕೊಳ್ಳಿ. ಜಸ್ಟ್ ಅವ್ನು ಟೊಮೊಟೊಗೆ ಎಷ್ಟು ಕೋಪ ಬಂತು ಅಂದರೆ ನಂಗೆ ಮೊಟ್ಟೆಗೆ ಹೆಂಗಾಗಿರ್ಬೇಡ ಹಿಂಗೆ ಅಂದರೆ ಅದೇ ಸ್ಮೆಲ್ ಹೊಡಿತಾ ಇರ್ತೀವಿ. ಇವಾಗಲೂ ನನ್ನ ಕೂದಲು ಅದೇ ಸ್ಮೆಲ್ ಐತೆ ನಿಜ ಹೇಳಬೇಕು ಅಂದರೆ. ಮತ್ತು ನಾನು ಹಾಲು ಅಂತ ಅಂದ್ಕೊಂಡು ಬಾಯಿ ಒಳಗಡೆ ಎಲ್ಲ ಹೋಯ್ತಿತ್ತು, ಮೊಟ್ಟೆನೂ ಹೊಂಟೋಗ್ಬಿಟ್ಟೈತೆ. ಅದು ಇವಾಗಲೂ ಏನಾದ್ರು ತಿಂದರೆ ಸೇಮ್ ಆ ಮೊಟ್ಟೆ ಬರೀ ಹಸಿ ಮೊಟ್ಟೆದೆ ಫ್ಲೇವರ್ ಹೆಂಗಿರುತ್ತೆ ಅಂತ ಗೊತ್ತಲ್ಲ, ಆ ಥರ ಕೈ ಅಂದ್ಕೊಳ್ಳಿ. ಅದಂತೂ ಅದು ಹಂಗಂಗೆ ಅನಿಸ್ತೈತೆ ಅಂದ್ಕೊಳ್ಳಿ. ಬಾಯಿಗೆ ಏನಾದರೂ ಹಾಕೋರು ಅಷ್ಟೇ ಕೋಪ ಬಂತು ಅವ್ನು ಮಾಡಿದ್ದು. ಬಟ್ ಇದನ್ನು ತೀರಿಸ್ಕೊತೀನಿ ಬಿಡಲ್ಲ. ನಾನು ಅಂದಂಗೆ ಆಯಿತು, ಅದು ನನಗೆ ಉಲ್ಟಾ ಆಗೋಯ್ತು. ಅಲ್ಲೆಲ್ಲ ಊದಿರೋದು ಅವ್ನ ವೀಡಿಯೋಗೆ ಮಾಡ್ಕೊಂಡಿದ್ದು ವೀಡಿಯೋ ಆಗಿದ್ರಿಂದ ಅವನ ಹತ್ರ ವೀಡಿಯೋ ಐತೆ. ಅಕಸ್ಮಾತ್ ಅವನು ಏನಾದರೂ ನಾನು ಈ ವಿಡಿಯೋ ಎಡಿಟ್ ಮಾಡೋಷ್ಟು ಅವನ ಜೊತೆ ಮಾತಾಡಿದ್ರೆ ಪಕ್ಕಾ ಕ್ಲಿಪ್ನ ಕಳ್ಸ್ಕೊಂಡು ಕ್ಲಿಪ್ ಹಾಕ್ತೀನಿ. ಹಾಲು ಮೊಟ್ಟೆ ಊದಿರೋದು ನನ್ನ ತಲೆ ಮೇಲೆ. ಅವನು ಯಾರ್ಯಾರು ಏನೇನೋ ಕಳ್ತನ ಮಾಡೋದು ನೋಡಿದ್ರೆ ನನ್ನ ಶರತ್ತು ಫೋನಲ್ಲಿ ನನ್ನ ವೀಡಿಯೋನ ನಾನೇ ಕಳ್ತನ ಮಾಡ್ಕೊತಿದ್ದೀನಿ. ಮನೆಯಿಂದ ಆಚೆ ಬಾ, ಆಯ್ತು ಬಾ, ಮನೆಯಿಂದ ಆಚೆ ಬಾ. ನನ್ನ ಮಗನಟ್ಟಿ ಎಣ್ಣೆ ಕುಳ, ನನ್ನ ಮಗನಟ್ಟಿ ಎಣ್ಣೆ ನೀನ್ ಮಾಡಲ್ವಾ? ನಾನು ಸೀರ್ಸ ಕ್ಲೀನ್ ಮಾಡಲ್ಲ ಹೇಳ್ತಿದ್ದೀನಿ. ನಾನೇ ಕ್ಲೀನ್ ಮಾಡ್ತೀನಿ. ಈ ಕಡೆ ತಿರುಗಿ ಹಾಲು ಸಪ್ಪೆ ಹೊಡಿತೈತೆ. ಅರೆ ಮೇರಿ ಲಡ್ಕಿ, ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರ? ಹಾಲೊಳಗೆ ಮೊಟ್ಟೆ ಮಿಕ್ಸ್ ಮಾಡಿದೆ ಪಿ. ಅಯ್ಯೋ ಮನೆಯಲ್ಲ ತದ್ರೆ ಶಶಿಕಲಾ ಹೆಂಗೆ ಹೋಗಿ ವರ್ಷಕ್ಕೆ ಹೋಗಿ ನಮ್ನ ಯಾಕೆ ಗಟ್ಲಿ ಆಕ್ಚುಲಿ ಇನ್ನೊಂದೇನ್ ಗೊತ್ತಾ, ಇನ್ನೊಂದು ಶಾರ್ಟ್ ಕೊಡ್ತೀನಿ. ಮೊಟ್ಟೆ ಹಿಂಗೆ ಅರ್ಧ ಗಂಟೆ 1 ಗಂಟೆ ಹಿಂಗೆ ಇರಬೇಕು. ಯಾಕಂದ್ರೆ ನಾನು ಸ್ನಾನ ಕೊಡೊಂಟೋಯ್ತೀನಿ. ಇರೋ ನಿಮಿಷ ಏನ್ ಗೊತ್ತಾ, ನಂದೊಂದು ಕಂಟೆಂಟ್ ಪ್ಲಾನ್ ಮಾಡ್ಕೊಂಡಿದ್ದೆ ಸರತ್ಗೆ ಇರಿಟೇಟ್ ಮಾಡ್ಬೇಕು ಅಂತ. ಇರಿಟೇಟ್ ಮಾಡಿದ್ರೆ ವಾಪಸ್ ಮಾಡ್ಬೇಕು ಅನ್ನೋದು ನಂದೊಂದು ಪ್ಲಾನ್ ಆಗಿತ್ತು. ಪ್ಲಾನ್ ಆಗಿರ್ಲಿಲ್ಲ, ಪ್ಲಾನ್ ನೀನೇ ಮಾಡ್ಕೊಟ್ಟೆ. ಬೆಳಗಾದೆ ಕಣೆ, ಸೀರಿಯಸ್ ಆಗಿ ಹಾಲಲ್ಲಿ ತೊಳೆದಿದ್ದು ಬೆಳ್ಳಗಾಗಿದೆ. ನೀನು ಕೊಡ್ಸ್ತೀನಿ, ಸ್ನಾನ ಮಾಡ್ಕೊಂಡೆ ನಾ ಸ್ನಾನ ಇನ್ನೇ 1 ಗಂಟೆ ಆದ್ರೂ ಬರಲ್ಲ ನೋಡ್ಕೊ. ನಡಿ ನೀನು ಫಸ್ಟ್, ನಂದು ಫಸ್ಟ್ ಸುಮ್ ನಾನ್ ಫಸ್ಟ್ ಬಂದಿದ್ದೆ. ಸರಿ ಕ್ಲೀನ್ ಮಾಡ್ಕೊಡ್ತೀನಿ ಹೋಗ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಕ್ಬೇಡಿ. ಸರಿ ಆಯ್ತು, ನೀನ್ ಮಾತಾಡ್ಸ್ಬೇಡ ಅಪ್ಪಿ, ಸೀರಿಯಸ್ ಆಗಿ ಮಾತಾಡ್ಸ್ಬೇಡ. ಆದ್ರೂ ಮೊಟ್ಟೆ ಒಳಗೆ ಮೊಟ್ಟೆ ಒಂದ್ ಸ್ಮೆಲ್ ಬಂದ್ರೆ ಹಾಲು ಇನ್ನೊಂದ್ ಸ್ಮೆಲ್ ಬರ್ತದೆ ಅಪ್ಪಿ. ಸರಿ ಹೋಗ್ಲಿ ಬಾ, ನೀನೇ ಫಸ್ಟ್ ಅಳ್ಬಾ ಬಾ, ನಾ ಒರ್ಸಿ ಮರೆ ಅವಲಿ. ಇಷ್ಟು ಸಾಫ್ಟ್ ಆಗಲ್ಲ ಕೇಳೋದು. ಎಲ್ಲೋಗಿದ್ಯಾ ಲೋಪರ್ ಮುದೇವಿ ಒತ್ತರೆಯಿಂದ ನೀನು ಮನೇಲಿರ್ದೆ. ಓ ನನ್ನಂಗೆ ಬೈಬೇಕು. ಎಲ್ಲಿಗೆ ಹೋಗಿದ್ಯಾ? ನಿನಗೆ ಅತ್ತೆ ರೂಲ್ಸ್ ಮಾಡಿಲ್ವಾ 7 ಗಂಟೆ ಒಳಗಡೆ ಮನೆ ಒಳಗಡೆ ಸೇರ್ಕೋಬೇಕು ಅಂತ? ಓ ನಾನೇ ರೂಲ್ಸ್ ಮಾಡ್ತಾಯಿದ್ದೀನಿ ನೋಡಿ. 7 ಗಂಟೆ ಅಷ್ಟರ ಮನೆ ಒಳಗಡೆ ಇರಬೇಕು ಅಂತ. ಯಾಕೋ ಇಷ್ಟು ಸೈಲೆಂಟ್ ಆಗಿದೆಯಾ ಇವತ್ತು? ಮಾತಾಡು ಬಂತೆ ಇಲ್ಲ, ನಾನು ವಿಡಿಯೋ ಹಿಡ್ದಿಲ್ವಾ? ಸಾರಿ ನಿಂಗೆ ಮುಗಿದ್ಬಿಟ್ಟು.
ಅದೇ ಕ್ಯಾಮ್ರಾ ಅಂದ್ರೆ ಮುಚ್ಕೋತಿರೋ ಮಕ್ಕಳು ಅದಕ್ಕೆ ಸ್ಕಿನ್ ಕೇರ್ ಮಾಡ್ಕೊತವನೆ ಶಶಾಂಕು ಏನಕ್ಕೆ ಯೂಸ್ ಮಾಡೋದು ಹೇಳ್ಕೊಡು ನನಗೆ. ವೈಟ್ ಕೈಗೆ ಈ ಜನ್ಮದಲ್ಲಿ ಐತೆ ಅನ್ಕೊಂಡಿದ್ದೆ ಯಾ ಕೆಲಸ ಲೋ, ಈ ಜನ್ಮದಲ್ಲಿ ವೈಟ್ ಕೈತಿ ಅನ್ಕೊಂಡಿದ್ದೆ ನೀನು. ಮತ್ತೆ ಯಾಕೆ ಹಾಕತ್ತದೆ? ಇರೋದೇ ಸಾಕು ಅನ್ನೋನು ಯಾಕಪ್ಪ ಹಾಕಬೇಕು? ಹಾಂ ಸತ್ತೋದಿದ್ದು ಯಾವ್ದಾರು ಕಾಣಿಸ್ತಾನೆ ನೋಡಿ ಶಶಾಂಕ. ದಿ ನೆಕ್ಸ್ಟ್ ಡೇ ಕಾಂಪ್ರಮೈಸ್ಗೆ ಅಂತ ಗೈಸ್ ಯಾವನೋ ಒಬ್ಬ ನನ್ನ ಜೊತೆಗೆ ಮಾತಾಡ್ದಿರೋನು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನನ್ನ ಜೊತೆಗೆ ಎಗ್ ಪಪ್ಸ್ ತಗೊಂಡ್ಬಿಟ್ಟವನೆ. ಚಾಕ್ಲೇಟ್ ಕೇಕ್ ಕಟ್ಟಿದ್ದು ಓಲಿ ಅಂದ್ಬಿಟ್ಟು ಮೊಟ್ಟೆ ಪಪ್ಸ್ ತಂದ್ಕೊಟ್ಟವನೆ. ಹೋಗ್ಲಿ ಅಂದ್ಬಿಟ್ಟಲ್ಲ, ಹೋಗಕ್ಕೆ ಅದೇ ಇಷ್ಟ ಇದ್ದಿದ್ದು ಇದಕ್ಕಿನ್ನ. ಯಾವುದು ಮೊಟ್ಟೆ ಪಪ್ಸ್ ಇಷ್ಟ ಅವನಿಗೆ? ಮೊಟ್ಟೆ ಪಪ್ಸ್ ಅಲ್ಲ, ಚಾಕ್ಲೇಟ್ ಕೇಕು. ಚಾಕ್ಲೇಟ್ ಕೇಕ್ ಇರ್ಲಿಲ್ಲ ಅಂದ್ಬಿಟ್ಟು ಅದು ತಂದ್ಕೊಟ್ಟಿದ್ದು. ಕಾಂಪ್ರೋ ಹೋಗಕ್ಕೆ ನನ್ನ ಜೊತೆ 2-3 ದಿವಸದಿಂದ ಮಾತಾಡಿಸ್ತೀರಿ ನಾವಲ್ಲ, ಅದೇ ಕಾಂಪ್ರೋ ಹೋಗಕ್ಕೆ. ಕಾಂಪ್ರೋ ಅಲ್ಲ ಕಣೆ, ಮೊಟ್ಟೆ ಹೊಡೆದ್ಬಿಟ್ಟು ಒಂದು ಹೆಣ್ಣಿನ ಮನ್ಸಿಗೆ ನೋವು ಮಾಡಕ್ಕೆ ಇಷ್ಟ ಇಲ್ಲ. ಅಯ್ಯೋ ನೋವು ಮಾಡಬೇಡ ಅಂತ ಹೇಳ್ಕೊಟ್ಟಿರೋದು. ಅದೆಲ್ಲ ಚೈನ್ ಮಿಕ್ಕಿತ್ತು ಅನ್ಸುತ್ತೆ, ಅದಕ್ಕೆ ಬೇಕಿದ್ರೆ ತಿನ್ನಕ್ ಹೋಗೋನೆ. ಚೈನ್ ಮಿಕ್ಕಿತ್ತು ಅನ್ಸುತ್ತೆ. ತರಕ್ಕೆ ಅನ್ಕೊಂಡೆ ಹೋಗಿದ್ದು. ನಿಜ ಕಣೆ, ನಾನು ಕುಡಿತವ್ರ ಎಳ್ನೀರು ಹಣ್ಣು ನಿಜ. ಅಲ್ಲಿ ಎಳ್ನೀರು ಇಲ್ಲ ನೋಡಿ, ಹಂಗಾರೆ ಅವ್ನು ಸುಳ್ಳು ಹೇಳ್ತವನೆ ಅಂತ ಇವಾಗಲೇ ಗೊತ್ತಾಯ್ತೈತೆ. ಎಳ್ನೀರು ತೋರಿಸ್ತೀನಿ ರಮದವೇ, ತೋರ್ಸು. ಎಂದ ಅಲ್ಲ ಯಾವ್ಯಾವ ಸುಮ್ನೆ ಮಾತಾಡಿಸ್ತವೆ ನಮ್ಮನ್ನ. ಮಾತಾಡ್ಬೇಡ ಅಂದ್ರೆ ಮಾತಾಡ್ತವೆ. ಮಾನ ಮರ್ಯಾದೆ ಇಲ್ದಿರವೆಲ್ಲ ಮಾತಾಡ್ತವೆ. ಮಾನ ಮರ್ಯಾದೆ ಇಲ್ದಿರವೆಲ್ಲ ಮಾತಾಡ್ತವೆ. ಮಾನ ಮರ್ಯಾದೆ ಇದ್ದವರಾಗಿದ್ರೆ ಇಲ್ಲಿ ಕುತ್ಕತಾನೆ ಇರಲಿಲ್ಲ, ಎದ್ದು ಹೊಂಟೋಗ್ಬಿಟ್ಟಿರೋರು ಇಷ್ಟೊತ್ತಿಗೆ. ಜಾಗ ಏನಾದ್ರು ನೀನೇನಾದ್ರು ಅಗ್ರಿಮೆಂಟ್ ಮಾಡಿದ್ಯಾ? ಇಲ್ಲ ನಾನೇ ಕುತ್ಕೋಬೇಕು, ನಾನೇ ಓಡಾಡ್ಬೇಕು ಅಂತ. ಮಾನ ಮರ್ಯಾದೆ ಇಲ್ದಿರೋಲ್ಲ ಟಚ್ ಮಾಡ್ತಾರೆ. ಬುಗಳು ಮನ್ಸ್ಕೋತವನಿರು ನಂತರ ಬೆಳಗಾವಿ ನೋಡ್ತೀನಿ. ಅದೇ ಮಸಿ ತಗ ಬೆಳ್ಕೋಬೇಕಾಯ್ತದೇನ. ಬೆಳಗಾವಿ ಅದೇ ಮಸಿ ತಗ ಬೆಳ್ಕೊಂಡು ನಾನು ನಿನ್ ಕಲರ್ ಐತಿ, ನೀನ್ ನನ್ ಕಲರ್ ಐತಿಯಾ? ನೀನೇನ್ ತಗ ಬೆಳ್ಕತ್ತಿ ಹಂಗಾರೆ? ನಿನ್ ತರ ಮೇಕಪ್ ನಾನು ಮೇಕಪ್ ಎಲ್ಲ ಮಾಡಲ್ಲ. ನಾನು ಅವ್ನ ಕಲರ್ ಆಗ್ಬೇಕು ಅಂದ್ರೆ ಮಸಿ ಬೆಳ್ಕೋಬೇಕಾಯ್ತದೆ ಗೈಸ್. ನನ್ನ ಕಲರ್ ನೀನು ಜೂಮ್ ಮಾಡ್ಕೋಗಲ್ಲ. ಅದೇ ಆಗಲ್ಲ, ಗೊತ್ತು ನನಗೂ ಆಗಲ್ಲ ಅಂತ. ಇಲ್ಲ ಆಯ್ತೇನೋ, ಮಸಿ ಬಳ್ಕೊಂಡ್ರೆ ನೀನು ಇದ್ದಷ್ಟು ಬ್ಲ್ಯಾಕ್ ಐತಿ, ನನ್ನ ಕಲರ್ ಎಲ್ಲಿ ಬರ್ತೀಯ? ಅದೇ ನಿನ್ ಕಲರ್ ಬರ್ಬೇಕು ಅಂದ್ರೆ ಅದು ತಗ ಬೆಳ್ಕೋಬೇಕು. ಕಲರ್ ಬರ್ಬೇಕು ಅಂದ್ರೆ ಉಡ್ತಲೇ ಚೆನ್ನಾಗಿ ಉಡ್ಬೇಕು. ಅಯ್ಯೋ ಏನ್ ಕಾಮಿಡಿ ಮಾಡ್ತಾವ ಸರತ್ತು. ನಿಜ ಕಣೆ, ಕಾಮಿಡಿಗೆ ಕಾಮಿಡಿ ಮಾಡ್ತಾವ. ಎಡ್ಬಿಡಂಗೆ ಉಟ್ಬಿಟ್ಟು ನಿನ್ನಂಗೆ ಕಾಮಿಡಿಗೆ ಕಾಮಿಡಿ ಮಾಡ್ತಾವ. ನನ್ನಂಗೆ ಆಗೋ ಅಂದ್ರೆ ಆಯ್ತಾ? ಅದೇ ಕಾಮಿಡಿಗೆ ಕಾಮಿಡಿ ಮಾಡ್ತಾ ಇದೆಯಲ್ವಾ? ಏನ್ ಚೆನ್ನಾಗಿ ಕಾಮಿಡಿ ಮಾಡ್ತೀಯಲ್ಲ ನೀನು. ನೆಕ್ಸ್ಟ್ ಕಾಮಿಡಿ ಕಿಲಾಡಿಗೆ ಕಳ್ಸ್ಕೊಡ್ತೀನಿ ಬಿಡು. ಕಾಮಿಡಿ ಕಿಲಾಡಿಗೆ ನಿಂಗೆ ಬಡ್ಡಿ ಎಣ್ಣೆ ಅಂತ ಬೈಯಲ್ಲ? ಇಲ್ಲಪ್ಪ ಬೈಯಲ್ಲ. ತಾಯಿ ಬಡ್ಡಿ ಎಣ್ಣೆ ಅಂತ ಬೈಯೋದು. ಹೌದು, ನಿಮ್ಮಪ್ಪ ನಿನಗೆ ಬೈಯೋದಿದ್ರೆ ಹಿಂಗೇನು ಬಡ್ಡಿ ಎಣ್ಣೆ ಬಡ್ಡಿ ಎಣ್ಣೆ ಅಂತ ಅದು ಯಾವ ಥರ ಭಾಷೆ ಇದು? ಗೂಳಿ ನಿಮ್ಮ ಅಣ್ಣಗೆ ಬೈಯಲ್ವಾ ಬಡ್ಡಿ ಎಣ್ಣೆ? ಬೈತೆ ಹಂಗೆ ಬಡ್ಡಿ ಎಣ್ಣೆ ಅಂತ ಬೇಕು. ಆ ಥರ ಭಾಷೆ ಬಡ್ಡಿ ಎಣ್ಣೆ ಅನ್ನೋದು ಭಾಷೆ ಅನ್ನೋದು. ಬಡ್ಡಿ ಎಣ್ಣೆ ಅಂತ ನಾರ್ಮಲ್ ಆಗಿ ಯೂಸ್ ಮಾಡ್ತಾರೆ. ಇವಾಗ ನಿಂಗೆ ನಿಮ್ಮ ಅಣ್ಣ ನಾನೆಲ್ಲರೂ ಒಗ ಬಡ್ಡಿ ಇದೆ ಅಂತ ಬೈಯಲ್ವಾ ನಿಂಗೆ? ಆ ಥರ ನೀವರ ಮಾನ್ಗೆಟ್ಟವರು ಬೈತೀರಿ. ಓಹೋ ನಿಮ್ಮಪ್ಪ ನಿಮ್ಮಪ್ಪ ನಿಮ್ಮ ಅಣ್ಣಗೆ ಬೈಯೋದು. ಅದು ಅಪ್ಪ ಇಂಡೈರೆಕ್ಟ್ ಆಗಿ ಹೇಳಿ, ಮಾವ ನೋಡ್ ಮಾವ ಎಂತ ಮಗಳತ್ತಿದೆ ನೀನು. ಇಂಡೈರೆಕ್ಟ್ ಆಗಿ ಮಾತಾಡಕ್ ಬಿಡು. ಅಲ್ಲ ಕಣೆ, ಹೆಂಗೆ ಮನಸ್ ಬರ್ತದ ಮಾವ ಅಂತ ದೇವ್ರಂತ ಮಾತಾಡಕ್ ಬಿಡ್ತೀಯಾ ನಿನ್ನಂತ ಗೈಸ್? ಲೋಪರ್ ನನ್ನ ಮಗಳು ಇನ್ನೊಬ್ರು ನೋಡಿಲ್ಲ. ಅಪ್ಪ ಏನಕ್ಕೆ ಬೈಯೋದು ಅಂದ್ರೆ ಅವ್ನು ತಪ್ಪು ಮಾಡ್ದಾಗ ಬೈಸದೆ. ಇವ್ರು ಸುಮ್ನೆ ಮಾಡ್ತೀಯ ಬಿಡೋದ? ಇವ್ರನ್ನ ಸುಮ್ನೆ ಅಂತಾರೆ, ಅದಕ್ಕೆ ಮಾನ್ಗೆಟ್ಟವ್ರು ಅಂದೆ ತಪ್ಪ. ನೀವು ಸುಮ್ನೆ ಹೋಗ್ತೀರಿ, ತಪ್ಪಲ್ವಾ ಅದು? ನಾವು ಕೋಪ ನೀವು ಕೋಪ ಬಂದಾಗ ಏನನ್ನಲ್ಲ, ಸುಮ್ನೆ ಕುತ್ಕೋ ಎಲ್ಲದಕ್ಕೂ ಅಂತೀರಿ. ಇವಾಗ ನೋಡು, ನಾನು ಹಿಂಗೆ ಹೊಡೆದ ನಿಂಗೆ, ನಂಗೆ ವಾಪಸ್ ಹೊಡಿತೀಯ. ಅವಾಗೆಲ್ಲ ಅನ್ನಲ್ಲ, ಸುಮ್ನೆ ಇದ್ದಾಗ್ಲೇ ಅನ್ನೋದು. ಮತ್ತೆ ಈ ತರ ಜಗಳ ಆಡುವಾಗ್ಲೇ ಬರೀ ಜಗಳ ಆಡ್ತಾನೆ ಇರ್ತೀವಿ ಅನ್ಬರ್ಬತ್ ಅನ್ಕೊಂಡು. ಅದೇ ಏನಾರು ಸುಮ್ನೆ ಇದ್ದಾಗ್ಲೇ ಆತರ ಎಲ್ಲ ಕೆಟ್ಟ ವರ್ಡ್ ಎಲ್ಲ ಯೂಸ್ ಮಾಡಿ ಬೈಯೋದು ಗೈಸರ್. ನನಗೆ ಒಂದು ಬೈಯೋದನ್ನ ಏನದು ಬಡ್ಡಿ ಗೊತ್ತಾ? ಫೇಮಸ್ ವರ್ಡ್ ಅದು.
ಪ್ರೀತಿ ಫೇಮಸ್ಸು ಎಲ್ಲಿಗೆ ಗುಜ್ಗಂಡ್ಪುರಕ್ಕೆ ತಿರ್ಗಾ ಇಲ್ಲಿ ಗೈಸ್ ತನ್ನ ಶರತ್ತು ಕಿಟ್ ಮಾತಲ್ಲೆಲ್ಲ ಬೈತಾವನೆ ಗೈಸ್ ಬೈತಾನೆ ಕೂಡ ಆಮೇಲೆ ಅಲ್ಲ ನೀನು ಇವಳು ಮಗ ನಿಮ್ಮ ಮಗುನ ಅಂತ ನಂಗೆ ಕೆಟ್ಟ ಮಾತಾ ಇದು ಗೈಸ್ ಇಲ್ಲ ಅದೆಲ್ಲ ಬೈಯಲ್ಲ ನಾನು ಒಳ್ಳೆ ಹುಡುಗಿ ಮಗಲ್ ಐತಮ್ಮ ಅದೇ ಒಂದು ಹೇಳಿದ್ರು ನೋಡ್ತಾರೆ ಅಲ್ಲೇ ದೇವರೆಲ್ಲ ಜನನೇ ನೋಡ್ತಾ ಇರ್ತಾರೆ ಅಲ್ಲೇನೆ ಆಗಲ್ಲ ಇರ್ತದ ಇನ್ನು ಕೋಣೆ ಅಂತ ನಾನು ಒಟ್ಟು ಟೋಟಲ್ ಎಷ್ಟು ಎಳ್ನೀರು ಕುಡಿದ್ವಿ ಗೊತ್ತಾ 1 2 3 4 ಎಳ್ನೀರು ಅಷ್ಟೇ ಕುಡಿದಿರೋದು ಅದು ಬಿಟ್ರೆ ಇನ್ನು ಮಿಕ್ಕಿದ ಎಳ್ನೀರೆಲ್ಲ ಅಪ್ಪಿನ ಕುಡಿದಿರೋದು ಅಷ್ಟಲ್ಲ ಗೈಸ್ ನಾನು ಇದೊಂದೇ ಎಳ್ನೀರು ಕುಡ್ದಿರೋದು ಹೇಳ್ಬೇಕಂದ್ರೆ ಬಕಾಸುರ ಸ್ಪೂನೇ ನಿಮ್ಮ ತಾತೆ ಎತ್ಕೊಯ್ತಾರ ತಗೋಬ ಇದು ಎಷ್ಟೈತೆ ಅಂತ ಕುಡ್ಕೋತಾಗಿ ಒಂದು ಚಾಲೆಂಜ್ ಒಂದೇ ಅಲ್ವಾ ನಾನೊಂದು ಚಾಲೆಂಜ್ ಕೊಡ್ಲಾ ಈಗ ನೀನು ಕುಡ್ದಿರೋದಷ್ಟು ಎಳ್ನೀರು ಮೇಲೆ ಅಷ್ಟು ಕುಡ್ಕೋಬೇಕು ಇವಾಗ ಕುಡ್ದಲ್ಲ ಅದನ್ನು ಕೌಂಟ್ ಮಾಡಂಗಿಲ್ಲ ಇನ್ನು ಎಷ್ಟು ಮಿಕ್ಕೈತೆ ಅಷ್ಟೆಲ್ಲ ಕುಡ್ಕೋಬೇಕು ಕುಡಿತೀನಿ ಅದರಲ್ಲೇನು ಅಯ್ಯೋ ಎಳ್ನೀರು ಕುಡಿಯೋಗೇನಿದೆ ಕುಡಿ ಅಷ್ಟನ್ನು ಕುಡಿಬೇಕು ಕಂಟಿನ್ಯೂಸ್ ಈಗಲೇ ಕುಡಿಬೇಕು ಏನೇ ಇದು ನಿನ್ನಂಗೆ ಬೂಸ್ಟ್ ಬಂದ್ಬಿಟ್ಟು ಈಸ್ಕೊ ಬಂದಿರೋ ನಿಂತವನು ಎಳ್ನೀರು ಬಿಡಬಾರ್ದು ಕಣೆ ಎಳ್ನೀರು ದೇವ್ರ ಎಳ್ನೀರು ಚೆನ್ನಾಗಿರೋ ಎಳ್ನೀರು ಇಸ್ಕೊ ಬರ್ಬೇಕು ತಾನೆ ಅದು ಇಸ್ಕೊತಿದ್ದು ಅದಕ್ಕೆ ಕೊಟ್ಟು ಕಳ್ಸವ್ರೆ ಅವ್ರು ತುಂಬಿಟ್ಟು ನಿನಗೆ ಹಂಗೆ ಚೆನ್ನಾಗಿರೋನು ಕೊಟ್ಟವ್ರು ಅದಕ್ಕೆ ನಮ್ಮ ಅಜ್ಜಿ ಮನೆಯವ್ರ ಮೇಲೆ ಹಂಗೆ ದೂಡ್ತೀಯ ನೀನು ಈಸ್ಕೊ ಬರ್ಬೇಕಿತ್ತು ಹಂಗ ನಾನು ಚೆನ್ನಾಗಿರೋ ಅದಕ್ಕೆ ಆ ಭೂಷಣ ಬಂದಿರೋದು ಕೊಟ್ಟು ಕಳ್ಸಿರೋದು ನಿನಗೆ ಚೆನ್ನಾಗಿರೋರ್ನು ಕೊಟ್ಟವ್ರ ಕಣೆ ಅವರು ಇವಾಗಲ್ಲಪ್ಪ ಇವಾಗ ಏನೋ ಬಿದ್ದು ಹೋಯ್ತಾ ಇರ್ತದೆ ಅಂತದ್ನ ಫಸ್ಟ್ ಖಾಲಿ ಮಾಡ್ಬಿಡುವ ಅಂತ ಇವೇನ್ ಚೆನ್ನಾಗಿದ್ರೆ ಆ ಥರ ಏನಲ್ಲ ಇವು ಅಂದ್ರೆ ಇವಾಗ ನಾನಾಗಿದ್ರೆ ನೀವೇ ಮಡಿಕಳಿ ಅಂದ್ಬಿಟ್ಟು ಬರ್ಬೇಕಿತ್ತು ಹೋಗಿ ಬಂದ ಕೊಳ್ತಾಗಿರೋ ಎಳ್ನೀರು ದುರಂಕಾರ ಅಂತ ಏನಿಲ್ಲ ಅದು ಅದಕ್ಕೆ ಚೆನ್ನಾಗಿರೋ ಅಲ್ಲೇ ನಿಂಗೆ ಇವೇನ್ ಕೊಳ್ತೋಗಿದಾವ ಇವು ಚೆನ್ನಾಗೇ ಅವೆ ಇಲ್ಲಿ ನೋಡಿ ಇದು ಹಿಂಗಾಗದೆ ಅಲ್ಲ ನೋಡಿ ಇವಾಗ ನಾನು ಕುಡಿತೀನಿ ನನಗೆ ಫಸ್ಟ್ ಕೊಚ್ಕೊಟ್ಟ ಮೂಸ್ತು ನೋಡಬಾರ್ದು ಅಂತ ಎಳ್ನೀರು ಕೊಚ್ಕೊಟ್ಟವನೆ ನಾನು ಮತ್ತೆ ನನ್ನ ಬಟ್ಟೆ ಕರೆ ಉಳ್ಕೊತದೆ ಲೋಪರು ಇದೆಲ್ಲ ನಿಮ್ಮ ತಾತ ತೊಳಿತಾರ ಅಲ್ಲಿ ವಯಸ್ಸು ಹುಡುಗನ ಜೊತೆ ಬರ್ತೀಯ ವಯಸ್ಸು ನೀನು ವಯಸ್ಸು ಹುಡುಗಿನ ಜೊತೆಗೆ ಬರೋದು ಚೈಲ್ಡ್ ಕಣೆ ನಾನೇ ಚೈಲ್ಡಾ ಹೋಗ್ದೆ ಯಾರನ್ನ ಹೋಗ್ದೆ ಹಾಂ ಅದಕ್ಕೆ ಇಸ್ಕೊ ಬರ್ಬಾರ್ದಾಗಿತ್ತು ಅಂದಿದ್ದು ಯಾವುದಕ್ಕೆ ಹೇಳು ಇದಕ್ಕೆ ಹೇಳಿದ್ದು ಕುಡಿಯೋ ಜಾಯಮಾನ ನಮ್ದು ಓ ಒಳ್ಳೆಯವ್ರಾಗಬೇಕು ಅತಿ ಒಳ್ಳೆಯವ್ರಾಗಬಾರ್ದು ಏನು ಹೇಳು ಒಳ್ಳೆಯವ್ರಾಗಬೇಕು ಗೈಸ್ ಅತಿ ಒಳ್ಳೆಯವ್ರು ಯಾರು ಆಗಬಾರ್ದು ಮಡಗಿರ್ತೈತೆ ಕುಡಿಸ್ಬಿಟ್ಟು ಗೈಸ್ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ ಈ ವಿಡಿಯೋ ಏನೇನೋ ಅನ್ಕೊಂಡು ಏನೇನೋ ಆಗಿ ಹೆಂಗೆಂಗೋ ಆಗೋಯ್ತು ಆ್ಯಂಡ್ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತಿದ್ದೆ ಗೈಸ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ ನಾನು ಯಾರು ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು